ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಜಾಬ್ ಪೋರ್ಟಲ್ನ ಇನಾಗ್ರೇಷನ್ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳಾದಂಥ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್, ಸಚಿವರು, ವೈದ್ಯಕ ಶಿಕ್ಷಣ, ಕೌಶಲಾಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ಸರ್ಕಾರ ಅಧ್ಯಕ್ಷರು ಸರ್. ಇದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೆ ಸರ್. ಅವತ್ತಿನ ಅವರ ನಿಸ್ವಾರ್ಥ ಸೇವೆಯಿಂದ ಈ ಸಂಸ್ಥೆಯನ್ನು ಇಷ್ಟೊಂದು ಕಟ್ಟಿ ಬೆಳೆಸಲಿಕ್ಕೆ ನಮಗೆಲ್ಲರೂ ಸಹಕಾರ ಮಾಡಿದ್ದಾರೆ. ಇವತ್ತು ಈ ಸಂಸ್ಥೆ ಇಷ್ಟು ಸದೃಢವಾಗಿದೆ ಅಂದ್ರೆ ಅದಕ್ಕೆ ನಮ್ಮೆಲ್ಲರ ಮಾಜಿ ಸದಸ್ಯರುಗಳನ್ನ ಇವತ್ತು ನಾನು ನೆನೆಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಈ ಸಭೆಯಲ್ಲಿ ನಾವು ಎಲ್ಲರ ಪರವಾಗಿ ನಮ್ಮ ಮಾಜಿ ಅಧ್ಯಕ್ಷರುಗಳನ್ನ ನಾವು ಹೃತ್ಪೂರ್ವಕವಾಗಿ ನಾವು ಸ್ಮರಿಸ್ತಾ ಅಂತ. ಹಾಗೇನೆ ನಮ್ಮ ಸಂಸ್ಥೆ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದೆ ಸರ್. ಎಸ್ಪೆಷಲಿ ನಮ್ಮ ಸಂಸ್ಥೆಯಿಂದ ರೈತರಿಗಾಗಿ ಒಂದು ಉಚಿತವಾದ ಊಟದ ವ್ಯವಸ್ಥೆ ಮಾಡಿದ್ದೀವಿ ಸರ್. ಇದುವರೆಗೂ ಇಡೀ ಕರ್ನಾಟಕದಲ್ಲಿ ನಮ್ಮದೇ ಆದ ಮೊದಲ ಸಂಸ್ಥೆ ಅಂತ ಹೇಳಬೇಕು. ಇವತ್ತು ದೇಶಕ್ಕೆ ಅನ್ನ ಕೊಡುವಂತ ರೈತ ಇವತ್ತು ಉಪವಾಸ ತಮ್ಮ ಊರುಗಳಿಗೆ ಹೋಗುವಂತ ಸ್ಥಿತಿಯಲ್ಲಿ ಇರುವುದನ್ನು ನೋಡಿ ನಮ್ಮ ಸಂಸ್ಥೆ ಎಲ್ಲ ಸದಸ್ಯರಾದ ಸೇರ್ಕೊಂಡು ಇವತ್ತು ರೈತರಿಗೆ ಪ್ರತಿದಿನ ಮಧ್ಯಾಹ್ನ ಬಿಸಿ ಊಟ ಕೊಡುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ವಿತ್ ದ ಸಪೋರ್ಟ್ ಆಫ್ ದಿ APMC. ಇವತ್ತು ಬಳ್ಳಾರಿ ಚೇಂಬರ್ ಆಫ್ ಕಾಮರ್ಸ್ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಸಮಾಜದಲ್ಲಿ ನಾವು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಕೇವಲ ಸರ್ಕಾರದಿಂದ ಆಗಬೇಕು ಅಂತೇನಿಲ್ಲ. ಸಂಘ ಸಂಸ್ಥೆಗಳು ಕೂಡ ಒಳ್ಳೆ ಕೆಲಸದಲ್ಲಿ ಕೈ ಜೋಡಿಸಿದ್ರೆ ನಮಗೆ ಸಮೃದ್ಧಿ ತರಲಿಕ್ಕೆ ಅದು ಬಹಳ ವೇಗವಾಗಿ ಆಗಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಪ್ರಗತಿ ಅಂತಕ್ಕಂಥದ್ದು ಸಮಾಜವನ್ನ ಕಟ್ತಕ್ಕಂಥದ್ದು. ಸಮಾಜದಲ್ಲಿ ಎಲ್ಲರೂ ಒಳ್ಳೆ ಒಂದು ಜೀವನವನ್ನು ಸಾಗಿಸಬೇಕು ಅಂತಂದ್ರೆ ನಮಗೆ ಸಮೃದ್ಧಿ ಬಹಳ ಮುಖ್ಯ. ಅದಕ್ಕೆ ಎಲ್ಲರ ಪ್ರಯತ್ನ ಕೂಡ ಬಹಳ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ಸರ್ಕಾರದ ಜೊತೆ, ಯಾಕಂದ್ರೆ ಇದು ನಮ್ಮ ಪ್ರಜಾಪ್ರಭುತ್ವ, ಇದು ಸಾರ್ವಜನಿಕರಿಗಾಗಿರ್ತಕ್ಕಂಥ ವ್ಯವಸ್ಥೆ. ಅದರಲ್ಲಿ ಸರ್ಕಾರದ ಜೊತೆಗೆ ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ರೆ ನಾವು ಬೇಗ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಆ ಒಂದು ನಿಟ್ಟಿನಲ್ಲಿ ಬಳ್ಳಾರಿ ಚೇಂಬರ್ ಆಫ್ ಕಾಮರ್ಸ್ ಅನೇಕ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದೆ. ವಿಶೇಷವಾಗಿ ಇನ್ಕ್ಯುಬೇಷನ್ ಸೆಂಟರ್ ಮತ್ತೆ ಜಾಬ್ ಪೋರ್ಟಲ್. ಯಾಕಂದ್ರೆ ಇದು ಬಹಳ ಇವತ್ತು ಪ್ರಸ್ತುತವಾಗಿ ಇದಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು. ಇನ್ಕ್ಯುಬೇಷನ್ ಸೆಂಟರ್ ಅವರು ಇಲ್ಲಿ ವಿಶೇಷವಾಗಿ ಉಚಿತವಾಗಿ ಅಥವಾ ಬಹಳ ಕಮ್ಮಿ ಫೀಸ್ನಲ್ಲಿ ನಮ್ಮ ಮಕ್ಕಳಿಗೆ ಅಡಿಷನಲ್ ಸ್ಕಿಲ್ಸ್, ಎಸ್ಪೆಷಲಿ ಸಾಫ್ಟ್ ಸ್ಕಿಲ್ಸ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಲಾಭ ಏನು ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿನಿಯರು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಖಂಡಿತವಾಗಿ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಡಿಗ್ರೀಸು, ನಮ್ಮ ಎಜುಕೇಶನ್ ಸಿಸ್ಟಮ್ ಏನಿದೆಯಲ್ಲ, ಇದು ಎಷ್ಟೇ ರೋಬಸ್ಟ್ ಆಗಿರ್ಬೋದು, ಸಾಕಷ್ಟು ಕ್ವಾಲಿಟಿ ಪ್ಯಾರಾಮೀಟರ್ಸ್ ಕೂಡ ನಾವು ಮಾನಿಟರಿಂಗ್ ಏಜೆನ್ಸೀಸ್ ಮಾಡಿದ್ರು ಕೂಡ ನಮ್ಮ ಡಿಗ್ರಿ ಅಷ್ಟೇ ಸಾಲದು ಅಂತಕ್ಕಂಥದ್ದು ಭಾವನೆ ಇವತ್ತು ಎಲ್ಲ ಕಡೆ ಇದೆ. ಯಾಕಂದ್ರೆ ಅಲಾಂಗ್ ವಿತ್ ದ ಡಿಗ್ರೀಸ್ ಯು ನೀಡ್ ಅಪ್ರೋಪ್ರಿಯೇಟ್ ಸ್ಕಿಲ್ಸ್, appropriate knowledge about various other aspects which are not taught in your education system as well. That is also quite important for you to become employable. This is the biggest challenge what the country is facing today. If you analyze across the country, the most pressing issue today in the country is unemployment. Maybe some people will not acknowledge it. By as a minister for skill, I'm acknowledging it. The biggest challenge we are facing today in our country is definitely unemployment. And why is this happening? Instead of, I have been observing, the governments have been sidestepping this issue, thinking that it might boomerang on us. Like as a government, they're not been able to do appropriate things to tackle the issue. That might become a public issue, so they are trying to sidestep and trying to give a cozy picture across the country and not trying to
criticize any government. Across the country, we are only trying to give a rosy picture, stating that no, our unemployment has come down, it has gone up, it's that, it's this. But whatever said and done, the reality on our face is definitely we are facing a huge problem. So how do we tackle it? To overcome any problem, we need to take it head on. That's what I always feel. If there is a problem, we need to accept it, and then we have to try to solve it by taking the issue head on and trying to resolve that. That is the motive of our government, at least. ನಮ್ಮ ಸರ್ಕಾರ ವಿಶೇಷವಾಗಿ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಒಂದು ಪ್ರಯತ್ನ ನಾವೇನು ಮಾಡ್ತಾ ಇದೀವಿ ಅಂದರೆ we are trying to skill our youngsters. That is most important. ಟೆಕ್ನಿಕಲ್ ಸೈಡ್ ನಾವು ಮಾತಾಡಬೇಕು ಅಂತಂದ್ರೆ ಪ್ರತಿ ವರ್ಷ more than 1 lakh ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಪಾಸ್ ಆಗ್ತಾ ಇದ್ದಾರೆ. ನಮ್ಮ ರಾಜ್ಯದ ಮಾತಾಡ್ತಾ ಇದ್ದೇನೆ, ದೇಶದಾಗ ನಮ್ಮ ರಾಜ್ಯದಲ್ಲಿನೇ 1 ಲಕ್ಷಕ್ಕಿಂತ ಜಾಸ್ತಿ ಇಂಜಿನಿಯರ್ಸ್ ಪಾಸ್ ಆಗ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ ಅಂತ ನಾವು ಅನಲೈಸ್ ಮಾಡಿ ನೋಡಿದ್ರೆ the placement is only for 15 to 20%. That's also higher said, I'm telling you. 15% is the placement rate. So this is the magnitude of the situation we are facing. That is on the technical side I'm speaking. An engineering graduate who is passing out after a lot of time and energy he has spent, and money as well. He has spent in acquiring this knowledge. When he comes into the market, he is not finding a job. So what is it indicating? That means to definitely indicate that the education what we are doing, the curriculum what we are pursuing is not up to date. To tackle this problem, we had a meeting with the industry partners as well. So myself and Priyank, we had constituted a skill council, where we had kept industry partners and all academia, because one of the top colleges in the state, and also all the government officers and various institutes and industries. The answer we got was the students who are passing out and coming from the colleges, graduates, they don't have the appropriate skills what we need in our industries. This is a stark reality. So we need to tackle that. So now we have discussed with the AICT chairman as well. We told them we need to make some changes in the curriculum as well, so that the students, while they are learning in their engineering colleges, they are taught things what is required for the industry. There has to be a connect. Industry should come forward. I am very happy that Uma Reddy, now she has taken over as the chairman of this, president of this FKCCI. She's being a woman, she's made an inspiration to all of you. You see, it's not that women entrepreneurs, they're also thriving here. It is an awesome moment. ಏನಕ್ಕಂದ್ರೆ way back in 1984 ನಾನು ಬಿಸ್ನೆಸ್ ಶುರು ಮಾಡಿರುವಾಗ ಅವೇಕ್ ಅಂತ ಒಂದು ಸಂಸ್ಥೆ ಇತ್ತು, ಅಸೋಸಿಯೇಷನ್ ಆಫ್ ವಿಮೆನ್ ಆಂಟ್ರಪ್ರಿನರ್ಸ್ ಆಫ್ ಕರ್ನಾಟಕ, ರಾಜಾಜಿನಗರ್ನಲ್ಲಿ. 1992 ನಲ್ಲಿ ನಾವು ಅಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಆವಾಗ ಶುರು ಮಾಡಿದ್ವಿ in food processing. That was the first business incubator in food processing in South Asia. Avaga we used to wonder, what is business incubator anta ashtu gottidilla. The Center for International Private Enterprise from USA supported us in it. ಅದೊಂದು ರಿಸೋರ್ಸ್ ಸೆಂಟರ್ ಪ್ಲಸ್ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇತ್ತು. ಏನಕ್ಕಂದ್ರೆ ಮಹಿಳೆಯರಿಗೆ ಹೆಚ್ಚು ಆ ಕಾಲದಲ್ಲಿ, ನಾವು ಯು ಆರ್ ಮೋರ್ ಲರ್ನ್ಡ್, but in the 80s women used to do business in food processing. ಏನಕ್ಕಂದ್ರೆ ಅದರಲ್ಲಿ ನಮಗೆ we knew that skill, ಕೌಶಲ್ಯ ಇತ್ತು. ನಾವು ಫುಡ್ ಪ್ರೊಸೆಸಿಂಗ್ ನಲ್ಲಿ ಬಿಸ್ನೆಸ್ ಮಾಡಕ್ಕೆ women generally had that. ಸೊ ಏನ್ ಮಾಡಿದ್ವಿ, ಅಲ್ಲಿಗೆ ಅವ್ರಿಗೆ ಬೇಕಾಗಿರೋ ಮೆಷಿನರಿ ಎಲ್ಲ ನಾವಲ್ಲಿ ಸೆಟ್ ಅಪ್ ಮಾಡಿದ್ವಿ. ಇಲ್ಲಿ ಅವನ್ಸ್ ಇರ್ಲಿ, ಇಲ್ಲ ಬಿಗ್ ಫ್ರೈಯರ್ಸ್ ಇರ್ಲಿ, ಎಲ್ಲ ಅಲ್ಲಿ ಒಂದು ಸೆಟ್ ಅಪ್ ಮಾಡಿ, ಇನ್ಕ್ಲೂಡಿಂಗ್ ಅ ಲ್ಯಾಬ್ and also the FPO license or products ಅವರು ಸೇಲ್ ಮಾಡಕ್ಕೆ. So I'll quickly tell you quick
story of that business incubator. It might motivate many of you, the girls here. So there was a lady by name Indra Channegowda. She was the first business incubator user. Our nama aveke bando avattu she wanted to use the incubator. Or her husband was a government employee. ಹಣಕಾಸು ಇರ್ಲಿಲ್ಲ ಒಂದು ಬಿಸ್ನೆಸ್ ಇನ್ಕ್ಯುಬೇಟರ್ ಯೂಸ್ ಮಾಡಕ್ಕೆ. ಯಾಕಂದ್ರೆ ನಮ್ಮಲ್ಲಿ ಒಂದು ಫೀಸ್ ಇತ್ತು, 10,000 ಫೀ ಕಟ್ಟಬೇಕು 1 ಇಯರ್ಗೆ ಯೂಸ್ ಮಾಡಕ್ಕೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.